ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭಾವಗೀತೆ ಪ್ರೇಮಿಗಳು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇದು ಸುಮ್ಮನೆ ನಾವು ಮಾಡ್ತಾ ತಮಾಷೆಗೆ ಮಾತ್ರ. ಸಿ ಅಶ್ವಥ್ ಸರ್ ಏನಾದ್ರು ಕುಣಿದು ಕುಣಿದು ಬಾರೆ ಹಾಡಿದಿದ್ರೆ ಹೇಗಿರ್ತಾ ಇತ್ತು? ನಾನು ಭಾವಗೀತಾ ಪ್ರಪಂಚದವನಾಗಿರೋದ್ರಿಂದ ನಾನು ಹೇಳಲೇಬೇಕು ಗುರು, ಯಾಕಂದ್ರೆ ನಾನು ಅದೇ ಲೋಕದಿಂದ ಬರೋನಾಗಿದ್ರಿಂದ ಇದು ಅನುಕರಣೆಯಾಗಿ ಅಪಹಾಸ್ಯಕ್ಕೆ ಅಲ್ಲ, ಸುಮ್ಮನೆ ಒಂದು ನಗೆಚಾಟಿಕೆಗೋಸ್ಕರ ಅಷ್ಟೇ ಮಾಡ್ತಿರೋದು. ಆಹಾ, ಕುಣಿತು ಕುಣಿತು ಬಾರೆ ನಲಿದು ನಲಿದು ಬಾರೆ, ಕುಣಿತು ಕುಣಿತು ಬಾರೆ ನಲಿದು ನಲಿದು ಬಾರೆ, ಕುಣಿವ ನವಿಲ ಮೇಲೆ ಮಳೆಯ ಹನಿಯ ಮಾಲೆ, ಹೇ ಕುಣಿವ ನವಿಲ ಮೇಲೆ ಮಳೆಯ ಹನಿಯ ಮಾಲೆ, ಹೇ ಕುಣಿತು ಕುಣಿತು ಬಾರೆ ನಲಿದು ನಲಿದು ಬಾರೆ. ನನಗೆ ಸಾರಿ, ಯಾವಾಗ್ಲೂ ಒರಿಜಿನಲ್ ಸಾಂಗಿಗಿರುವಂತ ಟ್ಯೂನ್ ಮಾಡೋ ಇದಿದೆಯಲ್ಲ, ಅದನ್ನ ಯಾವತ್ತೂ ಮುರಿಬಾರ್ದು ಕಣ್ರಿ. ಕನ್ನಡ ಹಾಡುಗಳು ದೇವಾಲಯದಲ್ಲಿ ಮನಸ್ಸಿನಲ್ಲಿ ಇರಬೇಕು, ನಾವು ಆರಾಧಿಸೋದ್ರಲ್ಲಿ ಇರಬೇಕು. ಸಿ ಅಶ್ವಥ್, ರಾಜು ಅನಂತ್ ಸ್ವಾಮಿದು ಅಷ್ಟೇ, ಅವ್ರ ಕಂಡ್ರೆ ನಾವು ಎಲ್ಲೋ ಒಂಥರ ದೇವ್ರು ನೋಡ್ದಂಗೆ ನಮ್ಗೆ ಅಪ್ಪ ಅಪ್ಪ ಅಂತ. ನೀನು ತರೇರರ ಅಂತ ಆಡ್ತಿದ್ರೆ, ನಾಯಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ಸೋತ ಕಾಲಕ್ಕೆ ಬಿಡ್ತಾರೋ ಕೈಯ ಬಿಡ್ತಾರೋ. ಜೀವ ಇರೋ ತನಕ ಮಾನವ ಮಾನ, ಜೀವ ಇರೋ ತನಕ ಮಾನವ ಮಾನ. ಸತ್ತ ಮ್ಯಾಲೆ ಎತ್ತಿ ಒಗಿತಾರೋ ಹೊಟ್ಟೆ ಬಗಿತಾರೋ. ಬಾಬಾ ಮೈ ಜುಮ್ಮನತ್ತಲ್ಲ. ಅಯ್ಯಯ್ಯೋ, ಅನಂತ್ ನಾಗ್ ಅವರ ಮೇಲೆ ಚಿತ್ರೀಕರಣ ಆಗಿದ್ದ ಹಾಡದು. ಅಯ್ಯಪ್ಪ, ದಿಸ್ ರೌಂಡ್ ವಾಸ್ ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನಡೆಸ್ಕೊಳ್ಳುವಂತ ಕಾರ್ಯಕ್ರಮವನ್ನ ಶುರು ಮಾಡೋಣ. ದೊಡ್ಡ ಪ್ರಶಸ್ತಿ ಬರಬೇಕು. ಅರ್ಧಾಕ್ಷರಿ ಆಟದಲ್ಲಿ ಪ್ರಶಸ್ತಿಯನ್ನ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಗೆದ್ದಿರತಕ್ಕಂತ ಸುಜಯ್ ಅವರಿಗೆ ಈ ಒಂದು ಬಹುಮಾನಗಳು. ಧನ್ಯವಾದಗಳು. ಸೂಪರ್ ಪೋಸ್ ಕೊಡಲಿ. ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ನಿಮಗೆ ಧನ್ಯವಾದಗಳು ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಪ್ಪ, ಆಕ್ಚುಲಿ ಅಲ್ಲು ರಘು ಬಗ್ಗೆ ಒಂದು ಮಾತು ಹೇಳಬೇಕು. ಅವಾಗ್ಲೇ ಒಂದಷ್ಟು ನಮ್ಮ ಜಡ್ಜಸ್ ಎಲ್ಲ ಸ್ಕೂಲ್ ಮಕ್ಕಳಾಗಿ ಫೋಟೋ ಬಂತು ಗೊತ್ತಾ? ಆ ಒಂದು ಮಕ್ಕಳ ಫೋಟೋನ ಕ್ರಿಯೇಟ್ ಮಾಡಿದ್ದು ನಮ್ಮ ಅಲ್ಲು ರಘುನೇ. ಅದನ್ನು ಕೂಡ ಏನ ಬಳಸ್ಕೊಂಡೇ ಮಾಡಿದ್ದು. ಹೌದೇನು? ಥ್ಯಾಂಕ್ಸ್ ಕಣೋ. ಅದಕ್ಕೆ ಅದನ್ನ ಒಂದು ನಿಮ್ಗೆ ನೆನಪಿರ್ಲಿ ಅಂತ ಒಂದು ಫ್ರೇಮ್ ಮಾಡಿಸ್ಕೊಂಡು ತಂದಿದ್ದೀನಮ್ಮ. ಅಯ್ಯೋ, ನಮ್ಮ ಯಜಮಾನ ನಮ್ಮ ಮಗಲ ನಗ್ಬಿಡ್ತಾರ. ಇಲ್ಲ, ಚೆನ್ನಾಗಿರುತ್ತೆ, ಹಾಕೊಳಿತಾರಮ್ಮ ಮನೇಲಿ. ಅವ್ರಿಗೂ ಒಂದು ಡೈಲಾಗ್ ಸರ್, ತುಂಬಾ ಇಷ್ಟಪಟ್ಟು ದಯವಿಟ್ಟು. ಈ ನಾವು 90s ಕಿಡ್ಸ್ 2 ತರ ಬೇಬಿಗಳು ನೋಡ್ಕೊಂಡ್ ಬಂದಿದೀವಿ. ಒಂದು ಅಮೂಲ್ ಬೇಬಿನ, ಇನ್ನೊಂದು ಅಮೂಲ್ಯ ಅನ್ನೋ ಬೇಬಿನ. ಥ್ಯಾಂಕ್ ಯು ಅಲ್ಲು, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಹೇಳಿ ನಮ್ ನಿರಂಜನ್ ಅಣ್ಣನ ಬಗ್ಗೆ ಹೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇಲ್ಲ, ಚೆನ್ನಾಗಿರಲ್ಲ. ಹೇಳ್ತೀನಿ ಅಣ್ಣ, ಗೊತ್ತಿರೋ ಆಂಕರ್ಗಳು ಎಲ್ಲ ಕಡೆ ಇರ್ತಾರೆ, ಗೊತ್ತಿರೋ ಆಂಕರ್ ಮಾತ್ರ ನೀವೇ ಅಣ್ಣ. ಇನ್ನೊಂದ್ಸಲಿ ಗೊತ್ತಿರೋ ಆಂಕರ್ಗಳು ಎಲ್ಲ ಕಡೆ ಇರ್ತಾರೆ, ಆದ್ರೆ ಗೊತ್ತಿರೋ ಆಂಕರ್ ನೀವೇ. ಇನ್ನೊಂದ್ಸಲಿ ಅಣ್ಣ, ಗೊತ್ತಿರೋ ಆಂಕರ್ಗಳು ಎಲ್ಲ ಕಡೆ ಇರ್ತಾರೆ, ಆದ್ರೆ ಗೊತ್ತಿರೋ ಆಂಕರ್ ನೀವೇ ಅಣ್ಣ. ಇಲ್ಲ, ಆಡಿಯನ್ಸ್ ಗೊತ್ತಿರೋ ಆಂಕರ್ಗಳು ಎಲ್ಲ ಕಡೆ ಇರ್ತಾರೆ, ಆದ್ರೆ ಗೊತ್ತಿರೋ ಆಂಕರ್ ಮಾತ್ರ ಇವರೇ. ಎಲ್ಲಾರ್ಗಳು ಗೊತ್ತಿರೋ ಆಂಕರ್ ಎಲ್ಲ ಕಡೆ ಇರ್ತಾರೆ, ಆದ್ರೆ ಗೊತ್ತಿರೋ ಆಂಕರ್ ಮಾತ್ರ ಇವರೇ. ಅಲ್ಲೋ ಮಲಗವನು ಹೇಳು ಮೇಲೆ ಕೇಳಿಸ್ಕೊ. ಗೊತ್ತಿರೋ ಆಂಕರ್ ಎಲ್ಲ ಕಡೆ ಇರ್ತಾರೆ, ಆದ್ರೆ ಗೊತ್ತಿರೋ ಆಂಕರ್ ಮಾತ್ರ ನೀವೇ.
ಗೊತ್ತಿರೋ ಆಂಕರ್ ಎಲ್ಲ ಕಡೆ ಇರ್ತಾರೆ ಆದ್ರೆ ಗೊತ್ತಿರೋ ಆಂಕರ್ ಮಾತ್ರ ಇವರೇ. ಜಡ್ಜಸ್ ಒಂದ್ಸರಿ ಜಡ್ಜಸ್ ಕೇಳ್ಸಿಲ್ವಂತೆ ಇನ್ನೊಂದ್ಸರಿ ಪ್ಲೀಸ್. ಗೊತ್ತಿರೋ ಆಂಕರ್ ಎಲ್ಲ ಬೇಜಾರ್ ಮಾಡ್ಕೊಂಡಾಗ ಸೀರಿಯಸ್ ಆಗಿ ಗೊತ್ತಿರೋ ಆಂಕರ್ಗಳು ಎಲ್ಲ ಕಡೆ ಇರ್ತಾರೆ ಆದ್ರೆ ಗೊತ್ತಿರೋ ಆಂಕರ್ ಮಾತ್ರ ಇವರೇ. ಅಲ್ಲಿ ಎಬ್ಸು, ನೀನ್ ಹೆಂಡ್ತಿನ ಎಬ್ಸು ಪಾಪ. ಒಂದ್ ನಿಮಿಷ ಇರು. ಕ್ಲಾಸ್ ನಡಿಬೇಕಾದ್ರೆ ಸರ್ ಗೊತ್ತಿರೋ ಆಂಕರ್ ಯಾರು ಬೇಕಾದ್ರೂ ಇರ್ಬೋದು, ಗೊತ್ತಿರೋ ಆಂಕರ್ ನೀವು ಒಬ್ರೇ ಸರ್. ಮೈಕ್ ಆನ್ ಮಾಡ್ಕೊಂಡ್ ಮಾತಾಡೋ. ಗತ್ತಿರ ಆಂಕರ್ ಎಲ್ಲಾ ಕಡೆ ಇರ್ತಾರೆ, ಹಾ. ಆದ್ರೆ ಈ ತರ ಸುತ್ತಿರ ಆಂಕರ್ ಇವ್ರೊಬ್ರೆ. ಶ್ರೀಮಂತ ರಮಣ ಗೋವಿಂದ ಹರಿ ಗೋವಿಂದ. ನೋಡಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅಯ್ಯೋ ಹೇಳಮ್ಮ ಲಾಸ್ಟ್ ಟೈಮು. ಗೊತ್ತು ಗತ್ತು. ನಾನು ಇಲ್ಲಿಗೆ ಬಂದು ಏನ್ ಕಲ್ತ್ಕೊಂಡೆ ಗೊತ್ತಾ ನಿಮ್ಮಿಂದ? ಏನು? ಬಿಲ್ಡಪ್ ಡೈಲಾಗ್ ನ ಹೆಂಗ್ ಕ್ಯಾಚ್ ಮಾಡ್ಕೋಬೇಕು ಅಂತ ನೋಡಿ ಕಲ್ತ್ಕೊಂಡೆ. ನೋಡಿ ಮೇಡಮ್ ಒಂದ್ ಮಾತು ಹೇಳ್ತೀನಿ, ಇಲ್ಲಿ ಯಾರು ಆಂಕರ್ಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಆಂಕರ್ ಆಗಿ ನಿಂತ್ಕೋಬೇಕು. ನೆಕ್ಸ್ಟ್ ಆಗಿದ್ದೀನಿ ನಾನು. ಖಂಡಿತ ಇರಲ್ಲ. ಆಗ್ಲಿ. ಬಟ್ ಸೂಪರ್ ಕಣೋ ನಿರಂಜನ. ಥ್ಯಾಂಕ್ ಯು. ಲವ್ ಯು ಕಣ. ಥ್ಯಾಂಕ್ ಯು. ಬಾಪ ಇಲ್ಲಿ ನೀನ್ ಹೇಳಪ್ಪ, ನಿಂಗೆ ಏನಾದ್ರು ಶಾಲೆ ಬಗ್ಗೆ ಏನಾದ್ರು ಹೇಳ್ಕೊಳ್ಳೋದು ಹಂಚ್ಕೊಳ್ಳೋದು? ಎಸ್ ಅಫ್ಕೋರ್ಸ್, ಸ್ಕೂಲ್ ಅಂದ್ರೆ ನನ್ಗೆ ತುಂಬಾ ಮೆಮೊರಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಸ್ಕೂಲು. ಸೊ ಯಾರಲ್ಲ ಇಷ್ಟ ಮೆತ್ತ ಬಂದ್ರು ಯಾರಿದ್ರು? ಸರ್ ಹಾ ಇವ್ ನನ್ನ ಫ್ರೆಂಡು ಹಾ ಮಾಂತೇಶ್ ಹಿರೇಮೆಟ್ ಅಂತ. ವೆರಿ ಗುಡ್. ಇವ್ ನನ್ನ ಜೂನಿಯರ್ ಆಕ್ಚುಲಿ. ಹಾ 25 years ಆಯ್ತು ಜೊತೆಗೆ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ. ಥ್ಯಾಂಕ್ ಯು ಸರ್. ಎಸ್ ಹೇಳಿ, ನಮ್ಗೆ ಯಾರಿಗೂ ಗೊತ್ತಿರೋದು ಒಂದು ವಿಚಾರ ಹೇಳಿ ಅಲ್ಲೂ ಬಗ್ಗೆ. ಅಲ್ಲೂ ಬಗ್ಗೆ ಏನೇ ಸರ್, ಹಂಗ್ ನೋಡಕ್ ಹೋದ್ರೆ ಅವ್ನ್ ಸ್ಕೂಲ್ ಡೇಸ್ ಅಲ್ಲಿ ಹಿಂಗ್ ಮಾಡ್ತಾನಂತ ಯಾರು ಅನ್ಕೊಂಡಿದ್ದಿಲ್ಲ, ಅಂದ್ರೆ ಈ ಲೆವೆಲ್ ಅಲ್ಲಿ. ಏನೋ ಮಾಡ್ದಂಗೆ ಹೇಳ್ತೀರಲ್ರಿ? ಅಲ್ಲ ಸರ್, ಹಂಗಲ್ಲ. ಒಳ್ಳೇದ ಕೆಟ್ಟ? ಹಂಗಲ್ಲ, ಅಂದ್ರೆ ಈ ಲೆಕ್ಕದಲ್ಲಿ ಬೆಳಿತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಯಾರು. ಒಂಥರ ಇದು ಎಲ್ರಿಗೂ ಶಾಕಿಂಗ್ ಆಕ್ಚುಲಿ ಆಗಿರೋದು. ಮತ್ತಂಗೆ ಹೇಳ್ತಾರೆ. ಶಾಕಿಂಗ್ ಅಂತಂದ್ರೆ ಬೆಳೆದ್ ಬಂದಿರೋದು, ಅಂದ್ರೆ ಏನು ಮಾಡಲ್ಲ ಸ್ಕೂಲಲ್ಲಿ ಇದ್ದಾಗೆ, ಚೆನ್ನಾಗಿ ಓದಲ್ಲ, ಸ್ವಲ್ಪ ಬ್ಯಾಡ್ ಒಪಿನಿಯನ್ ಐತೆ ಎಲ್ರಿಗೂ. ಬಟ್ ಸಡನ್ ಆಗಿ ಇಷ್ಟು ಮಾಡ್ಕೊಂಡಿರೋ ನಮಗೆಲ್ಲ ಒಂಥರ ಹೆಮ್ಮೆ ಪಡೋ ವಿಚಾರ, ಖುಷಿ ಇದೆ, ಸಿಕ್ಕಾಪಟ್ಟೆ ಐತೆ. ಸೊ ಇವಾಗ ಇಷ್ಟು ದಿನ ನಾವು ಅವರು ಬರೀ ಸೋಷಿಯಲ್ ಮೀಡಿಯಲ್ಲಿ ಅಲ್ಲೆಲ್ಲ ರೀಲ್ಸ್ ಮಾಡ್ತಾ ಇದ್ರು, ಇವತ್ತು ರೀಲ್ ಇದ್ದ ರಿಯಲ್ ಆಗಿ ಟಿವಿಗೆ ಬಂದಿದ್ದಾರೆ. ಹೌದು ಸರ್. ವೆರಿ ಗುಡ್. ನಿಮ್ಮ ಸ್ನೇಹ ಇದೇ ತರ ಯಾವಾಗ್ಲೂ ಶಾಶ್ವತವಾಗಿರ್ಲಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಥ್ಯಾಂಕ್ ಯು. ಮಜ್ಜಾ ಮಾಡ್ಕೊಂಡಿರಿ. ಓಕೆನಾ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು.